ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 540 ಅರಣ್ಯ ರಕ್ಷಕ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಯಾ ಕ್ಯಾಟಗರಿ ವೈಸ್ ಕಟ್ ಆಫ್ ಲಿಸ್ಟ್ ಅಂಡ್ ರಿಜೆಕ್ಟೆಡ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಈ ಹಿಂದಿನ ವಿಡಿಯೋದಲ್ಲಿ ಹಾಸನ ವೃತ್ತ, ಮಂಗಳೂರು ಮತ್ತು ಕಲಬುರಗಿ ವೃತ್ತಕ್ಕೆ ಸಂಬಂಧಪಟ್ಟಂತಹ ಆಯಾ ಕ್ಯಾಟಗರಿ ವೈಸ್ ಕಟ್ ಆಫ್ ಲಿಸ್ಟ್ ಅನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಸೊ ಆ ವಿಡಿಯೋವನ್ನು ನಮ್ಮ ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ನಲ್ಲಿ ತಾವು ನೋಡಿಕೊಳ್ಳಬಹುದು. ಹಾಗೆ ಈ ಒಂದು ವಿಡಿಯೋದಲ್ಲಿ ಕೊಡಗು ವೃತ್ತದ ಬಗ್ಗೆ ನೋಡುವುದಾದ್ರೆ, ಸ್ನೇಹಿತರೆ, ಕೊಡಗು ವೃತ್ತದಲ್ಲಿ ಒಟ್ಟು 33 ಫಾರೆಸ್ಟ್ ಗಾರ್ಡ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಸ್ವೀಕರಿಸಲಾಗಿತ್ತು. ಸೊ ಈ ಒಂದು 33 ಹುದ್ದೆಗೆ 1:20 ಅಂದ್ರೆ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳಂತೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಒಟ್ಟು 33 ಹುದ್ದೆಗೆ 660 ಅಭ್ಯರ್ಥಿಗಳನ್ನ 1:20 ಲಿಸ್ಟ್ನಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಲಾಗ್ತದೆ. ಹಾಗಾದ್ರೆ ಈಗ ಇಲಾಖೆಯು ಬಿಡುಗಡೆ ಮಾಡಿರುವಂತಹ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನೋಡೋಣ. ಇದ್ರ ಕೊಡಗು ವೃತ್ತಕ್ಕೆ ಸಂಬಂಧಪಟ್ಟಂತೆ ಆಯಾ ಕ್ಯಾಟಗರಿ ವೈಸ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂತಿದೆ ಅಂತೇಳಿ ನೋಡುವುದಾದ್ರೆ, ಸ್ನೇಹಿತರೆ, ಏನು ಕಟ್ ಆಫ್ ಮಾರ್ಕ್ಸ್ ಕೊಟ್ಟಿದಾರಲ್ಲ, ಇದಕ್ಕಿಂತ ಕಡಿಮೆ ಅಂಕ ಗಳಿಸಿದವರು 1:20 ಲಿಸ್ಟ್ನಲ್ಲಿ ಆಯ್ಕೆಯಾಗಿರುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಹಾಗೆ ಕ್ಯಾಟಗರಿ ವೈಸ್ ನೋಡುವುದಾದ್ರೆ, ಜನರಲ್ ಮೆರಿಟ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 8 ಪೋಸ್ಟ್ ಇವೆ. ಇದರ ಒಂದು ಕಟ್ ಆಫ್ ಮಾರ್ಕ್ಸ್ 91.83% ನಿಂತಿದೆ. ಹಾಗೆ ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿ 4 ಪೋಸ್ಟ್ ಇವೆ, 90% ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಇನ್ನು ಜನರಲ್ ಮೆರಿಟ್ ಅಂಗವಿಕಲ ಅಭ್ಯರ್ಥಿಗಳಿಗೆ 2 ಪೋಸ್ಟ್ ಇವೆ. ಸೊ ಈ ಒಂದು ಪೋಸ್ಟ್ಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂತಿದೆ ಅಂತೇಳಿ ಇಲಾಖೆಯು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡಿರುವುದಿಲ್ಲ. ಸೊ ನೆಕ್ಸ್ಟ್, ಪರಿಶಿಷ್ಟ ಜಾತಿ SC 5 ಪೋಸ್ಟ್ ಇವೆ. ಇದರ ಒಂದು ಕಟ್ ಆಫ್ ಮಾರ್ಕ್ಸ್ 85.83 ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಇನ್ನು ಪರಿಶಿಷ್ಟ ಪಂಗಡ ST ಕ್ಯಾಸ್ಟ್ಗೆ 3 ಪೋಸ್ಟ್ ಇವೆ, 84% ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಅದೇ ರೀತಿಯಾಗಿ ಪ್ರವರ್ಗ 1 3 ಪೋಸ್ಟ್ ಇದೆ, 85.33% ಕಟ್ ಆಫ್ ನಿಂತಿದೆ. ಇನ್ನು ಪ್ರವರ್ಗ 2A 3 ಪೋಸ್ಟ್, 88.83% ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಇನ್ನು ಪ್ರವರ್ಗ 2B ಒಂದೇ ಪೋಸ್ಟ್ ಇದೆ, 87% ಲಾಸ್ಟ್ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ. ಇನ್ನು ST ಬುಡಕಟ್ಟು ಪಂಗಡ ಲೋಕಲ್ ಫಾರೆಸ್ಟ್ ಡ್ವೆಲರ್ಸ್ ಅಂತೇಳಿ 4 ಪೋಸ್ಟ್ ಇವೆ. ಇದರ ಒಂದು ಕಟ್ ಆಫ್ ಮಾರ್ಕ್ಸ್ ಅನ್ನು ಸಹ ಕೊಟ್ಟಿರುವುದಿಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಹುದ್ದೆಗೆ, ಈ ಒಂದು ಲಿಸ್ಟ್ಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಆಕ್ಷೇಪಣೆಯನ್ನು ಸಲ್ಲಿಸಲು 1 ವಾರಗಳ ಕಾಲಾವಕಾಶ ನೀಡಲಾಗಿದೆ. ಅಂದ್ರೆ ಇದೇ ತಿಂಗಳ 28 ಜುಲೈ 2024 ಸಂಜೆ 5:30 ಒಳಗಾಗಿ ಅಬ್ಜೆಕ್ಷನ್ ಸಲ್ಲಿಸುವವರು ಸಲ್ಲಿಸಬಹುದು. ಅಂದ್ರೆ ಯಾವ ರೀತಿ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂದ್ರೆ, ತಾವು ಯಾವುದೇ ರೀತಿಯಾಗಿ ಕೊರಿಯರ್ ಮತ್ತು ಸ್ಪೀಡ್ ಪೋಸ್ಟ್, ರಿಜಿಸ್ಟರ್ ಪೋಸ್ಟ್ ಇತ್ಯಾದಿ ಮೂಲಗಳ ಮುಖಾಂತರ ಸಲ್ಲಿಸಿದಂತಹ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ತಾವು ಆಕ್ಷೇಪಣೆ ಸಲ್ಲಿಸಬೇಕಾಗಿರುವಂತಹ ವಿಧಾನ, ಈ ಒಂದು ಕಚೇರಿಯ ಇಮೇಲ್ ID ಆಗಿರುವಂತಹ fgrecruitmentkodagu2024@gmail.com ಈ ಒಂದು ಮೇಲ್ IDಗೆ ತಾವು ತಮ್ಮ ಆಕ್ಷೇಪಣೆ ಸಲ್ಲಿಸುವಂತಹ ಸಂಪೂರ್ಣ ವಿವರವನ್ನು ಮತ್ತು ಪ್ರಮುಖ ದಾಖಲಾತಿಗಳನ್ನು ಈ ಒಂದು ಇಲಾಖೆಯ ಮೇಲ್ IDಗೆ ಮೇಲ್ ಮಾಡಬೇಕಾಗಿರುತ್ತದೆ. ಸರಿಯಾಗಿ ನೆನಪಿಟ್ಕೊಳ್ಳಿ. ಆನಂತರ ಈ ಒಂದು 28/7/2024 ನಂತರ ಏನಾದರೂ ತಾವು ಆಕ್ಷೇಪಣೆಯನ್ನು ಏನಾದರೂ ಸಲ್ಲಿಸಿದ್ರೆ ಅದನ್ನು ಮಾನ್ಯ ಮಾಡಲಾಗುವುದಿಲ್ಲ. ಹಾಗೆ ನೋಡಿ ಸ್ನೇಹಿತರೆ, ಈ ಒಂದು ಕೊಡಗು ವೃತ್ತಕ್ಕೆ ಸಂಬಂಧಪಟ್ಟಂತೆ ರಿಜೆಕ್ಟೆಡ್ ಲಿಸ್ಟ್ ಬಗ್ಗೆ ನೋಡುವುದಾದ್ರೆ, ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಡಿಸ್ಕ್ವಾಲಿಫೈಡ್ ಫಾರ್ ಅದರ್ ರೀಸನ್ಸ್, ಬೇರೆ ಬೇರೆ ಕಾರಣಗಳಿಂದಾಗಿ ಕೆಲವೊಂದು ಅಭ್ಯರ್ಥಿಗಳನ್ನ ರಿಜೆಕ್ಟ್ ಮಾಡಲಾಗಿದೆ. ಅಂದ್ರೆ ಒಟ್ಟು 35 ಅಭ್ಯರ್ಥಿಗಳನ್ನ ಬೇರೆ ಬೇರೆ ಕಾರಣಗಳಿಂದಾಗಿ ರಿಜೆಕ್ಟ್ ಮಾಡಲಾಗಿದೆ. ಅದರ ಒಂದು ರೀಸನ್ ಸಹ ತಮ್ಮ ಹೆಸರಿನಿಂದ ಕೊಡಲಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ, ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಮಾರ್ಕ್ಸ್ ಲೆಸ್ ದೆನ್ ಕಟ್ ಆಫ್ ಮಾರ್ಕ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ಕ್ಯಾಟಗರಿ ಅಂತೇಳಿ. ಸ್ನೇಹಿತರೆ, ಈ ಒಂದು ಕಟ್ ಆಫ್ ಮಾರ್ಕ್ಸ್ ಏನಿದೆಯಲ್ಲ, ಅದಕ್ಕಿಂತ ಕಡಿಮೆ ಅಂಕ ಗಳಿಸಿದವರನ್ನು ಸಹ ಈ ಒಂದು ರಿಜೆಕ್ಟೆಡ್ ಲಿಸ್ಟ್ ನಲ್ಲಿ ಕೊಟ್ಟಿದ್ದಾರೆ. ಅದು ಒಟ್ಟು ಎಷ್ಟು ಅಭ್ಯರ್ಥಿಗಳಿದ್ದಾರೆ ಅಂದ್ರೆ 3528 ಅಭ್ಯರ್ಥಿಗಳನ್ನ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಇಂದ ಕಡಿಮೆ ಅಂಕ ಗಳಿಸಿದವರನ್ನ ರಿಜೆಕ್ಟ್ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇವರನ್ನು ಹೊರತುಪಡಿಸಿ ಅಂದ್ರೆ, ಈ ಒಂದು ಕೊಡಗು ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆದ್ರೆ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಅನ್ನ ಪಾವತಿಸದೇ ಇರುವಂತವರನ್ನ 639 ಅಭ್ಯರ್ಥಿಗಳನ್ನ ಈ ಒಂದು ಇದರಿಂದ ರಿಜೆಕ್ಟೆಡ್ ಲಿಸ್ಟ್ ನಲ್ಲಿ ಕೊಡಲಾಗಿದೆ. ನೋಡಿ, 639 ಅಭ್ಯರ್ಥಿಗಳನ್ನ ಅಪ್ಲಿಕೇಶನ್ ಫೀಸ್ ಅನ್ನು ಪೇ ಮಾಡದೇ ಇರತಕ್ಕಂಥ ಅಭ್ಯರ್ಥಿಗಳನ್ನು ಸಹ ರಿಜೆಕ್ಟ್ ಮಾಡಲಾಗಿದೆ. ಓಕೆ ಸ್ನೇಹಿತರೆ, ತಾವು ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಒಂದು ಕಟ್ ಆಫ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಕಡಿಮೆ ಅಂಕ ಗಳಿಸಿದವರು 1:20 ಲಿಸ್ಟ್ಗೆ ಆಯ್ಕೆಯಾಗಲು ಸಾಧ್ಯವಿಲ್ಲ. ಒಂದು ವೇಳೆ ತಾವು ಏನಾದರೂ ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ರು ಸಹ ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ಬಂದಿದೆ ಅಂದ್ರೆ ತಾವು ಆಕ್ಷೇಪಣೆಯನ್ನು ಸಲ್ಲಿಸುವ ಮುಖಾಂತರ. ಓಕೆ ಸ್ನೇಹಿತರೆ, ಇದಿಷ್ಟು ಕೂಡ ಒಂದು ಕೊಡಗು ವೃತ್ತಕ್ಕೆ ಸಂಬಂಧಪಟ್ಟಂತ ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯಾಗಿದೆ. ಸ್ನೇಹಿತರೆ, ತಾವು ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಈ ಒಂದು ಕಟ್ ಆಫ್ ಮಾರ್ಕ್ಸ್ ಇಂದ ಕಡಿಮೆ ಅಂಕ ಗಳಿಸಿದವರು ರಿಜೆಕ್ಟೆಡ್ ಲಿಸ್ಟ್ ಅಲ್ಲಿ ಇದ್ದಾರೆ.
ಸೊ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಅನ್ನು ಪಡೆದರೆ ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದವರು ನೆಕ್ಸ್ಟ್ 1:20 ಲಿಸ್ಟ್ಗೆ ಕಂಪಲ್ಸರಿಯಾಗಿ ತಮ್ಮ ಹೆಸರು 1:20 ಲಿಸ್ಟ್ ನಲ್ಲಿ ಇರುತ್ತದೆ. ಈ ಒಂದು 1:20 ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರೆ, ಎಕ್ಸಾಮ್ ಯಾವಾಗ ನಡೆಸ್ತಾರೆ, ಫಿಸಿಕಲ್ ಯಾವಾಗ ನಡೆಸ್ತಾರೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಹಾಗೆ ಈ ಒಂದು ವಿಡಿಯೋವನ್ನ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಸಹ ಈ ಒಂದು ಮಾಹಿತಿ ತಲುಪಲಿ. ಹಾಗೆ ಇದೇ ರೀತಿಯಾಗಿ ಹೊಸದ ಒಂದು ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ. ಧನ್ಯವಾದಗಳು.